अस्सलामु अलैकुम वरहमतुल्लाह अऊज़ु बिल्लाहि मिनश शैतानिर रजीम बिस्मिल्लाहिर रहमानिर रहीम ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಸೈಯದ್ ಮದನಿ ಜುಮಾ ಮಸೀದ್ ದರ್ಗಾದ ಉಪಾಧ್ಯಕ್ಷರಾದ ಅಶ್ರಫ್ ಅವರೇ, ಅದೇ ರೀತಿ ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟ್ನ ಉಪಾಧ್ಯಕ್ಷರಾದಂತಹ ಫಾರೂಕ್ ಅವರೇ, ಜಬ್ಬರ್ ಅವರೇ, ಅದೇ ರೀತಿ ಕೋಶಾಧಿಕಾರಿಯಾದಂತಹ ಫಾರೂಕ್ ಅವರೇ, ಅಜೀಜ್ ಅವರೇ, ಸೆಕ್ರೆಟರಿ ಆದಂತಹ ಇಮ್ತಿಯಾಜ್ ಅವರೇ, ಸದಸ್ಯರಾದಂತಹ ಅಶ್ರಫ್ ಅವರೇ ಹಾಗೂ ಕೋಲೆ ಸೈಯದ್ ಮದನಿ ಹಜರತ್ ಮಾದನಿ ಶಾಲೆ ಮುಖ್ಯ ಶಿಕ್ಷಕರೇ, ಎಲ್ಲ ಶಿಕ್ಷಕಿಯರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಪೋಷಕರೇ, ಅಲ್ಹಮ್ದುಲಿಲ್ಲಾ ತುಂಬ ಸಂತೋಷವಾಗ್ತಾ ಉಂಟು. 2010-11ರ ಇತಿಹಾಸದ ಪುಟಗಳು ಪುನರಾವರ್ತನೆ ಆಗುತ್ತಾ ಉಂಟು. ಅಲ್ಹಮ್ದುಲಿಲ್ಲಾ. ಇವತ್ತಿನ 2 ಕಾರ್ಯಕ್ರಮ, ಒಂದು LKG ಮತ್ತು UKG ವಿದ್ಯಾರ್ಥಿಗಳ ರೀಓಪನ್ ಡೇ, ಎರಡನೇದು ವಿಶ್ವ ಪರಿಸರ ದಿನ. ನಮ್ಮ ಉಪಾಧ್ಯಕ್ಷರು, ದರ್ಗಾ ಉಪಾಧ್ಯಕ್ಷರು ಹಾಗೂ ಟ್ರಸ್ಟ್ ಉಪಾಧ್ಯಕ್ಷರುಗಳು ಈ ಮಾತುಗಳನ್ನು ನೀಡಿದರು. ಪರಿಸರವನ್ನು ಉಳಿಸುವುದು, ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಇವತ್ತಿನ ಕಾರ್ಯಕ್ರಮ ನಮ್ಮ ಮಕ್ಕಳು ಮಾಡಿದಂಥ ಕಾರ್ಯಕ್ರಮ, ಅದು ನಮಗೆಲ್ಲರಿಗೂ ಪ್ರೇರಣೆ ನೀಡುವಂತಹ ಕಾರ್ಯಕ್ರಮವಾಗಿದೆ. ನಾವು ನಮ್ಮ ನಿತ್ಯ ಜೀವನದಲ್ಲಿ ಪರಿಸರವನ್ನು ಉಳಿಸುವುದು ನಮ್ಮ ದೇಶದ 130 ಕೋಟಿ ಜನರಲ್ಲಿ 50% ಜನರು ಪರಿಸರವನ್ನು ಉಳಿಸಿ ಬೆಳೆಸಿದರೆ ಇವತ್ತು ನಮ್ಮ ಪರಿಸರಕ್ಕೆ ಯಾವುದೇ ಮಾರ್ಗವಾಗಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಕಡೆ ಸರ್ಕಾರ ಪರಿಸರ ದಿನ ಅಂತ ಆಚರಣೆ ಮಾಡ್ತಾ ಇದ್ದರೆ, ಇನ್ನೊಂದು ಕಡೆ ಅಭಿವೃದ್ಧಿ ಹೆಸರಲ್ಲಿ ನಮ್ಮ ಕೈಗಾರಿಕರಣ, ಉದಾರೀಕರಣ ಅಂತ ಹೇಳಿ ಪರಿಸರ ಮಾಲಿನ್ಯ ಆಗ್ತಾ ಉಂಟು. ಅದಕ್ಕೆಲ್ಲಕ್ಕೆ ಕಾರಣ ನಾವೆಲ್ಲರೂ ಜವಾಬ್ದಾರರಾಗಿ ನಮ್ಮ ದೇಶವನ್ನು ಉಳಿಸುವುದು, ನಮ್ಮ ಪರಿಸರವನ್ನು ಉಳಿಸುವುದು. ಇನ್ನೊಂದು ವಿಶೇಷವಾಗಿ ಹೇಳಬೇಕೆಂದರೆ, ಈಗಾಗಲೇ LKGಗೆ 80 ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿದ್ದಾರೆ. ತುಂಬ ಸಂತೋಷ. ಒಂದು ಕಾಲದಲ್ಲಿ ABCD ಡಿವಿಷನ್ ಇತ್ತು 2013, 14, 15ರಲ್ಲಿ. ನಂತರ ಯಾವುದೋ ಒಂದು ಕಾರಣದಿಂದ ವಿದ್ಯಾರ್ಥಿಗಳ ಅಡ್ಮಿಷನ್ ಸ್ಥಗಿತವಾಗಿ ತುಂಬ ಕೆಳಮಟ್ಟಕ್ಕೆ ಹೋಗಿತ್ತು. ಈಗ ಅಲ್ಹಮ್ದುಲಿಲ್ಲಾ ಹೊಸ ಕಮಿಟಿ ಬಂದು ಸೈಯದ್ ಚಾರಿಟಬಲ್ ಟ್ರಸ್ಟ್ ಹೊಸ ಹುಮ್ಮಸ್ಸಿನೊಂದಿಗೆ ಹಲವು ಯೋಜನೆಗಳನ್ನುಟ್ಟು ಹೊಸ ಕಾರ್ಯಕ್ರಮ ಮಾಡುತ್ತಾ ಉಂಟು. ಇನ್ಶಾ ಅಲ್ಲಾಹ್ 2010ರಲ್ಲಿ ಸೈಯದ್ ಮದನಿ ದರ್ಗಾ ಸಮಿತಿಯು ಕೇರಳದ ಹಲವು ಇಸ್ಲಾಮಿಕ್ ಶಿಕ್ಷಣ ಸಂಸ್ಥೆಗೆ ಭೇಟಿ ಕೊಟ್ಟಾಗ ನನಗೆ ಈಗ ಒಂದು ನೆನಪು ಬರ್ತಾ ಉಂಟು. ಬದ್ರುಸ್ ಸಾದಾತ್ ಕಡಲುಂಡಿ ತಂಗಲ್ ಕೇಳದವರು ಕಾಣದವರು ಯಾರೂ ಇಲ್ಲಿದ್ದಿಲ್ಲ. ಕಡಲುಂಡಿ ತಂಗಲ್ರವರ ಒಂದು ವಿದ್ಯಾಸಂಸ್ಥೆಗೆ ಹೋದಾಗ ಒಂದೇ ಕ್ಯಾಂಪಸ್ನಲ್ಲಿ ಫಸ್ಟ್ ಸ್ಟ್ಯಾಂಡಿಂದ 10th ವರೆಗೆ 5,000 ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡ್ತಾ ಇದ್ರು. ಒಂದೇ ಕ್ಯಾಂಪಸ್ನಲ್ಲಿ 5,000 ವಿದ್ಯಾರ್ಥಿಗಳು. ಒಂದೊಂದು ಕ್ಲಾಸ್ ಡಿವಿಷನ್ ನೋಡಿದಾಗ ABC ಇಂದ ಹಿಡಿದು Z ವರೆಗೆ ಪ್ರತಿ ಒಂದು ಕ್ಲಾಸಲ್ಲಿ ಕೂಡ. ಅದನ್ನು ನೋಡಿದಾಗ ತುಂಬ ಆಶ್ಚರ್ಯವಾಯಿತು. ನಾವು ಕುತುಬ್ ಜಮಾನ ಸೈಯದ್ ಮೊಹಮ್ಮದ್ ಶರೀಫ್ ಮದನಿ ತಂಗಲ್ರವರ ಬಂದ ಹರಕೆಯ ದುಡ್ಡಿನಿಂದ ಶಾಲಾ ನಡೆಸುತ್ತಿರುವಾಗ ನಮ್ಮಲ್ಲಿ ಏಕೆ ಸಾಧ್ಯವಿಲ್ಲ? ನಮ್ಮ ಊರಲ್ಲಿ ಪ್ರತಿ ವರ್ಷವೂ 300ರಿಂದ 350 ಮಕ್ಕಳು LKGಗೆ ಅಡ್ಮಿಷನ್ ಆಗ್ತಾ ಇದ್ದಾರೆ. ಅದು ಯಾವ ಕಾರಣದಿಂದ ನಮ್ಮ ಇನ್ಸ್ಟಿಟ್ಯೂಟ್ಗೆ ಬರುವುದಿಲ್ಲ? ಅದನ್ನೆಲ್ಲವನ್ನು ನಾವು ಗ್ರಹಿಸಿ ಹೊಸ ಯೋಜನೆ ಹಾಕಿ ಅವತ್ತು ನಾವು 140 ಮಕ್ಕಳನ್ನು LKGಗೆ ಮಾತ್ರ ಒಂದು ಪ್ರವೇಶವನ್ನು ಮಾಡಿದ್ವಿ. ಇನ್ಶಾ ಅಲ್ಲಾಹ್ ಈಗ ಒಂದು ಒಳ್ಳೆಯ ಕಮಿಟಿ ಬಂದಿದೆ, ಉತ್ತಮವಾದ ಕಮಿಟಿ ಬಂದಿದೆ. ಎಲ್ಲರೂ ಕೂಡ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ.
ನಮ್ಮ ಸೈಯದ್ ಬಿನ್ ಚಾರ್ಟೆಡ್ ಅಧೀನದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಕಲ್ಲಾಪುಣಿಯಿಂದ ಹಿಡಿದು ಹೊಟ್ಟೆಪುರದವರೆಗೆ ಅಲೇಕಲದಿಂದ ಸೋಮೇಶ್ವರದವರೆಗೆ ನಮ್ಮ ಉಲ್ಲಾಲ ಜಮಾತಿನ ಎಲ್ಲ ಮಕ್ಕಳು ನಮ್ಮ ಶಾಲಾ ಕಾಲೇಜಿಗೆ ಬರುತ್ತಾರೆ. ಇದು ವ್ಯಾಪೀಕರಣ ಅಲ್ಲ, ಇದು ಬಿಸ್ನೆಸ್ ಅಲ್ಲ. ನಮ್ಮ ಮಕ್ಕಳನ್ನು ನಾವು ಧಾರ್ಮಿಕ ನೆಲೆಯಲ್ಲಿ ಸುಸಜ್ಜಿತವಾಗಿ ನಮ್ಮ ಮಕ್ಕಳನ್ನು ವಿದ್ಯೆಯನ್ನು ಕಲಿಸಿ ಸಮಾಜದಲ್ಲಿ ದೇಶಕ್ಕೆ ಒಂದು ಉತ್ತಮವಾದ ಪ್ರಜೆಯಾಗಬೇಕು. ಇವತ್ತು LKG ಅಡ್ಮಿಷನ್ ಮಕ್ಕಳು 10 ವರ್ಷದ ನಂತರ ಇನ್ಶಾ ಅಲ್ಲಾಹ್ 10-12 ವರ್ಷಗಳ ನಂತರ ಅವರು SSLC ಹೋಗುವುದು. ಆ SSLCಯಲ್ಲಿ ನಂತರ ನಾನು ಒಬ್ಬ ವಿಜ್ಞಾನಿ ಆಗಬೇಕಾ, ನಾನೊಬ್ಬ ಡಾಕ್ಟರ್ ಆಗಬೇಕಾ, ನಾನೊಬ್ಬ ಅಡ್ವೊಕೇಟ್ ಆಗಬೇಕಾ ಎಂದು ಚಿಂತಿಸುವ ಸಮಯ. ಅವತ್ತು ನಮ್ಮ ಮಕ್ಕಳು ಯಾವ ರೀತಿಯಲ್ಲಿರಬೇಕು? ಆ ಮಕ್ಕಳು ಒಬ್ಬ ಡಾಕ್ಟರ್ ಆಗಬೇಕಾದರೆ, ಒಬ್ಬ ವಿಜ್ಞಾನಿ ಆಗಬೇಕಾದರೆ, ಒಬ್ಬ ಅಡ್ವೊಕೇಟ್ ಆಗಬೇಕಾದರೆ ಆ ಮಕ್ಕಳನ್ನು ನಾವು ಇವತ್ತು LKGಗೆ ನಾವು ಯಾವ ಶಾಲೆಗೆ ನಾವು ಅಡ್ಮಿಷನ್ ಮಾಡಿದ್ದೇವೆ, ಪ್ರವೇಶವನ್ನು ನೀಡಿದ್ದೇವೆ, ಅದು ಉತ್ತಮ ಶಾಲೆ ಆಗಿರಬೇಕು. ಆ ಶಾಲೆ ನಡೆಸುವವರು ಕೂಡ ಉತ್ತಮ ಮ್ಯಾನೇಜ್ಮೆಂಟ್ ಆಗಿರಬೇಕು. ಆಗ ಮಾತ್ರ ಸಾಧ್ಯ ನಮ್ಮ ಮಕ್ಕಳು ಒಬ್ಬ ಉತ್ತಮ ಪ್ರಜೆಯಾಗಿ, ಒಬ್ಬ ಡಾಕ್ಟರ್ ಆಗಿ, ಒಬ್ಬ ಸೈನ್ಸಿಸ್ಟ್ ಆಗಿದ್ದಾರೆ. ಆದ್ದರಿಂದ ನಮ್ಮ ಇವತ್ತಿನ LKGನ ಎಲ್ಲ ಮಕ್ಕಳಿಗೂ, ಎಲ್ಲ ಪೋಷಕರಿಗೂ ನೀವು ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿದ್ದೀರಿ. ನಿಮಗೆ ನಾನು ನನ್ನ ವೈದ್ಯ ಪರವಾಗಿಯೂ ಟ್ರಸ್ಟ್ನ ಪರವಾಗಿಯೂ ನಿಮ್ಮೆಲ್ಲರನ್ನು ನಾನು ಅಭಿನಂದಿಸುತ್ತೇನೆ. ಅದು ಮಾತ್ರವಲ್ಲ, ನಮ್ಮ 2023 SSLC ರಿಸಲ್ಟ್ 129 ಮಕ್ಕಳೊಂದಿಗೆ 100% ರಿಸಲ್ಟ್ ಅನ್ನು ಪಡೆದಿದ್ದಾರೆ. ಇದು ಸಣ್ಣ ವಿಷಯ ಅಲ್ಲ. 30 ಮಕ್ಕಳನ್ನ ಅಥವಾ 20 ಮಕ್ಕಳನ್ನ ಅಥವಾ 40 ಮಕ್ಕಳನ್ನು ಹಿಡಿದು ನಾವು ರಿಸಲ್ಟ್ ಪಡೆದಿರಲ್ಲ, 130 ಮಕ್ಕಳನ್ನು ಹಿಡಿದು ನಾವು ವಿದ್ಯಾರ್ಥಿಗಳನ್ನು ಹಿಡಿದು ನಾವು 100% ರಿಸಲ್ಟ್ ಇದೆ. ಇದಕ್ಕೆ ಕಷ್ಟಪಟ್ಟ ನಮ್ಮ ಎಲ್ಲ ಶಾಲಾ ಕಾಲೇಜು, ನಮ್ಮ ಎಲ್ಲ ಶಾಲೆ, ನಮ್ಮ ಎಲ್ಲ ಟೀಚರ್ನವರಿಗೂ ಕೂಡ ನಾನು ಅಭಿನಂದಿಸುತ್ತಿದ್ದೇನೆ. ಆದ್ದರಿಂದ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಇನ್ನು ಮುಂದೆ ನೀವು ನಿಮ್ಮ ಎಲ್ಲ ಮಕ್ಕಳನ್ನು, ನಿಮ್ಮ ನೆರೆಕರೆಯ ಮಕ್ಕಳನ್ನು ನಮ್ಮ ಸೈಯದ್ ಬಿನ್ ಚಾರ್ಟೆಡ್ ಟ್ರಸ್ಟ್ನ ಎಲ್ಲ ಶಾಲಾ ಕಾಲೇಜುಗಳಿಗೆ ಪ್ರವೇಶ ಮಾಡಿಸಬೇಕು. ನಿಮ್ಮ ಮಕ್ಕಳನ್ನು ಒಬ್ಬ ವಿದ್ಯಾವಂತರಾಗಿ ಉತ್ತಮವಾದ ಒಳ್ಳೆಯ ಮಾದರಿಯ ಪ್ರಜೆಯಾಗಿ ಮಾಡಲಿಕ್ಕೆ ನೀವೆಲ್ಲರೂ ಸಹಕರಿಸಿರಿ ಅನ್ನೋದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.